ಹೋರಾಟ ಸಮಿತಿ ಜಮಖಂಡಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಕಾರಣ ಇವತ್ತು ಕುರಿ ಮೇಯಿಸಲಿಕ್ಕೆ ಸಾಕಷ್ಟು ತೊಂದರೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತೇನು ಅರಣ್ಯ ಇಲಾಖೆಯಲ್ಲಿ ಏನು ಖಾಲಿ ಜಾಗಗಳದಾವ ಅಲ್ಲಿ ಕುರಿ ಮೇಯಿಸಲಿಕ್ಕೆ ತಗೊಂಡು ಹೋದ್ರೆ ಅರಣ್ಯ ಇಲಾಖೆಯವರು ಅವರಿಗೆ ಸಾಕಷ್ಟು ತೊಂದರೆಗಳನ್ನು ಕೊಡುವಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಈ ಕುರಿಗಾಯಿಗಳಿಗೆ ಈ ಕುರಿ ಮೇಯಿಸುವಂತ ಕಾರ್ಯಕ್ಕೆ ಸಾಕಷ್ಟು ಅಡಚಣೆ ಆಗ್ಲಿಕ್ಕದು. ಈ ಒಂದು ಸಂದರ್ಭದಲ್ಲಿ ನಾನು ಅವ್ರು ಮಾಡಿರುವಂತ ಒಂದು ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಲಿಕ್ಕೆ ಬಯಸ್ತೀನಿ ಮತ್ತು ಸರ್ಕಾರ ಕೂಡ ಇದಕ್ಕೆ ಶಾಶ್ವತವಾದಂತ ಒಂದು ಪರಿಹಾರವನ್ನ ಕಂಡುಹಿಡ್ಕೊಳ್ಳುವಂತ ಕೆಲಸ ಆಗ್ಬೇಕಾಗಿದೆ. ಯಾಕಂತಂದ್ರೆ ಇವತ್ತು ಬೇರೆ ಬೇರೆ ಪ್ರಾಣಿಗಳನ್ನ ಸಾಕುವಂತದ್ದು ನಾವು ನೋಡ್ತೀವಿ. ಕೋಳಿ ಫಾರ್ಮ್ಗಳನ್ನ ಮಾಡ್ತಾರ, 1000, 2000, 5000 ಕೋಳಿ ಫಾರ್ಮ್ಗಳನ್ನ ಅವರು ಒಂದು ಲಿಮಿಟೆಡ್ ಏರಿಯಾದಲ್ಲಿ ಮಾಡ್ಲಿಕ್ಕೆ ಅವಕಾಶಗಳದಾವ. ಇವತ್ತು ಅದೇ ರೀತಿ ದನಕರಗಳನ್ನ ಹೈನುಗಾರಿಕೆ ಮಾಡುವಂತದನ್ನ ನಾವು ನೋಡ್ತೀವಿ. ಯಾರು 5 ಎಮ್ಮೆಗಳನ್ನ 10 ಆಕಳಗಳನ್ನ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಸ್ಥಳದ ಅವಕಾಶ ಬಹಳ ಕಡಿಮೆ ಇರ್ತಾವ. ಆದ್ರೆ ಕುರಿಗಾಯಿಗಳು ಹಂಗಿರಂಗಿಲ್ಲ. ಇವರು 100, 200, 300 ಕುರಿಗಳನ್ನ ಮೇಯಿಸುವಂತ ಕಾರ್ಯದಲ್ಲಿ ತೊಡ್ಕೊಂಡಾಗ ಇವರು ಮೊದಲೇ ಬಡತನದಲ್ಲಿರುವಂತ ಜನರು ಇವರಿಗೆ ಅಷ್ಟು ಸ್ಥಳದ ಅವಕಾಶ ಅಥವಾ ಅಂತ ಒಂದು ಜಮೀನ್ ಕೊಂಡ್ಕೊಂಡು ಕುರಿಗಾಯಿ ಮಾಡುವಂತ ಶಕ್ತಿ ಇವರಲ್ಲಿ ಇರಂಗಿಲ್ಲ. ಅದಕ್ಕೆ ಇವರು ಖಾಸಗಿ ರೈತರು ಹೊಲದಲ್ಲಿ ಮಾಡ್ಬೇಕಂದ್ರೆ ಆ ರೈತರು ಒಪ್ಪಿಗೆ ಕೊಟ್ಟಾಗ ಮಾತ್ರ ಅಲ್ಲಿ ಕುರಿ ಮೇಯಿಸುವಂತ ವ್ಯವಸ್ಥೆ ಆಗ್ತದೆ. ಬಿಟ್ರೆ ಅರಣ್ಯ ಇಲಾಖೆಯಲ್ಲಿ ಇರುವಂತ ಖುಲ್ಲಾ ಜಾಗದಲ್ಲಿ ಅವರ ಆ ಕುರಿಗಳನ್ನು ಮೇಯಿಸ್ಕೊಂಡು ಬರುವಂತ ಕಾರ್ಯ ಇವತ್ತು ಇದು ವಾಡಿಕೆ ಮೊದಲಿಂದ ಬಂದಿರತಕ್ಕಂತ ಪದ್ಧತಿ. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಅರಣ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಖಂಡ್ರೆ ಸಾಹೇಬರಲ್ಲಿ ಮನವಿ ಮಾಡ್ಕೋತೀನಿ. ಈ ಕುರಿಗಾಯಿಗಳಿಗೆ ಒಂದು ಶಾಶ್ವತವಾದಂತ ಒಂದು ವ್ಯವಸ್ಥೆಯನ್ನ ನಮ್ಮ ಸರ್ಕಾರದಿಂದ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಅವ್ರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತೀನಿ. ಮತ್ತು